ಹಾಯ್ ಎಲ್ರಿಗೂ ನಮಸ್ಕಾರ. ದಿಸ್ ಇಸ್ ಸುಷ್ಮಿತಾ ಕೀರ್ತಿ ಪ್ರಸಾದ್. ಇವತ್ತು ನಾನೊಂದು ಒಳ್ಳೆ ಪ್ಲೇಸಿಂದ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಯಾಕೆ ಏನು ಅಂತ ಗೊತ್ತಾಗಬೇಕು ಅಂದರೆ ಕಂಪ್ಲೀಟ್ ವಿಡಿಯೋ ನೋಡಿ. ಸೊ ವೆಲ್ಕಮ್ ಟು ಸುಖಿ ಯೂಟ್ಯೂಬ್ ಚಾನಲ್. ಓಕೆ, ಇವತ್ತು ನಾವು ಕಲ್ಯಾಣಿ ಮೋಟರ್ಸ್ಗೆ ಬಂದಿದ್ದೀವಿ. ಯಾಕೆಂದರೆ ಒಂದು ಹೊಸ ಸ್ಟೆಪ್ನ ತಗೋತಾ ಇದ್ದಾರೆ ನಮ್ಮ ಯಜಮಾನ್ರು. ಒಂದು ಹೊಸ ಕಾರ್ನ ಬುಕ್ ಮಾಡಿದ್ದೀವಿ. ಅದು ಯಾವುದು ಏನು ಅಂತ ಗೊತ್ತಾಗಬೇಕು ಅಂದರೆ ಕಂಪ್ಲೀಟ್ ವಿಡಿಯೋ ನೋಡಿ, ನಿಮಗೆ ಗೊತ್ತಾಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು ಫುಲ್ ವಾಯ್ಸ್ ಓವರೇ ಕೊಡಬೇಕಾಗುತ್ತೆ ಅನಿಸುತ್ತೆ. ಏಕೆಂದರೆ ನಾನು ಔಟ್ಸೈಡು ವಿಡಿಯೋ ಮಾಡ್ತಿರೋದ್ರಿಂದ ಸ್ವಲ್ಪ ಗಜಿಬಿಜಿ ಜಾಸ್ತಿ ಇದೆ, ನಾಯ್ಸ್ ಕೂಡ ಅಷ್ಟೇ ತುಂಬಾ ಜಾಸ್ತಿ ಇದೆ. ಸೊ ಹಾಗಾಗಿ ವಾಯ್ಸ್ ಓವರ್ ಕೊಡೋದೇ ಬೆಸ್ಟ್ ಅನ್ನಿಸ್ತು ನನಗೆ. ನೋಡಿ ಅಲ್ಲಿ ಸ್ಕ್ರೀನಾಗಿ ನಿಲ್ಲಿಸಿದಾರಲ್ಲ, ಅದೇ ನಮ್ಮ ಕಾರು. ನಿಜ ತುಂಬ ಎಕ್ಸೈಟ್ ಆಗಿದ್ದೀನಿ ಕಾರ್ನ ನೋಡೋದಕ್ಕೋಸ್ಕರ. ಸೊ ಇದು ಇವತ್ತಿನ ನಂದು ಮತ್ತು ನಮ್ಮ ಪಾಪುದು ಔಟ್ಫಿಟ್ ಆಗಿರುತ್ತೆ. ಇದನ್ನು ನಾನು ಮೀಶೋದಲ್ಲಿ ಬೈ ಮಾಡಿದ್ದು. ನಿಮ್ಗೆ ಯಾರಿಗಾನ ಲಿಂಕ್ ಬೇಕು ಅಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ಇಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಬೈ ಮಾಡ್ಬೋದು. ಇವಾಗ ನಾವು ಜನವರಿ 3ನೇ ತಾರೀಕು ಕಾರ್ನ ತೊಗೊಳೋದಕ್ಕೆ ಬಂದಿದ್ದೀವಿ. 4 ಗಂಟೆ ಆಗಿದೆ. ನಾನು ನಮ್ಮ ಯಜಮಾನ್ರು ಬಂದು ಇಲ್ಲೆಲ್ಲ ಏನೇನು ಪ್ರೊಸೀಜರ್ ಇದೆ ಅದೆಲ್ಲ ಮುಗಿಸ್ತಾ ಇದ್ವಿ. ಅಷ್ಟರಲ್ಲಿ ನಮ್ಮ ಅತ್ತೆಯವರು ಕೂಡ ಜಾಯ್ನ್ ಆದರು. ಸೊ ನಮ್ಮ ಯಜಮಾನ್ರಿಗೆ ಅಲ್ಲಿ ಏನೇನಿದೆ, ಏನೇನು ಪ್ರೊಸೀಜರ್ ಇದೆ, ಮಾಳು ಮುಳು ಅದು ಇದು ಇರುತ್ತಲ್ಲ, ಸೊ ಅದನ್ನೆಲ್ಲ ಅವರು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ನಮ್ಮ ಮನೆಯವ್ರಿಗೆ. ಕಾರ್ ತಗೋತಾ ಇದೆ ಹೆಂಗಮ್ಮ, ಹೆಂಗಂದಿದೆ ಅಪ್ಪ ಕಾರ್ ತಗೋತಿದ್ದೆ. ಅದನಾ ಅಪ್ಪಗೆ ಕಂಗ್ರಾಟ್ಸ್ ಹೇಳೋಣ, ಹೇಳೋಣ ಅಪ್ಪ. ನಾನು ಅಪ್ಪ ಎಲ್ಲಿ ಪಾಪ, ಅಪ್ಪ ಎಲ್ಲಿಮ್ಮ, ಅಲ್ಲಿ ಅಪ್ಪ ಅಲ್ಲಿ ಓದ್ತಾ. ಈಗಲೂ ಕೂಡ ನಮ್ಮ ಯಜಮಾನ್ರು ನನಗೆ ಚಿಕ್ಕ ಮಗು ಥರ ಕಾಣಿಸ್ತಾರೆ. ನಾನು ಯಾವಾಗಲೂ ರೇಗಿಸ್ತಾ ಇರ್ತೀನಿ, ನೀನು ಇನ್ನೂ ಚಿಕ್ಕೋನು ಅಂತ. ಬಟ್ ಅವರು ಇಷ್ಟು ಮಟ್ಟಿಗೆ ಬೆಳೆದಿರೋದು ನನಗಂತೂ ತುಂಬಾ ಖುಷಿ ಆಗ್ತಿದೆ. ನಿಮಗೆ ಗೊತ್ತಿದ್ದಂಗೆ ಇಷ್ಟು ಎಕ್ಸ್ಪೆನ್ಸಿವ್ ವರ್ಲ್ಡಲ್ಲಿ ನಾವು ಸ್ವಂತವಾಗಿ ದುಡ್ದು ಒಂದು 10 ರೂಪಾಯಿಗೆ ಏನನ್ನ ತೊಗೋತೀವಿ ಅಂದರೆ ಅದೇ ದೊಡ್ಡ ವಿಷಯ. ಅಂಥದ್ರಲ್ಲಿ ನಮ್ಮ ಯಜಮಾನ್ರು ಇಷ್ಟು ದೊಡ್ಡ ವಿಷಯಕ್ಕೆ ಇಷ್ಟು ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡೋ ಅಷ್ಟು ಬೆಳೆದಿದ್ದಾರೆ ಅಂದರೆ ನಿಜ ನನಗಂತೂ ತುಂಬಾ ಪ್ರೌಡ್ ಫೀಲ್ ಆಗ್ತಿದೆ. ಅವ್ರಿಗೆ ಕಂಗ್ರಾಟ್ಸ್ ಹೇಳ್ತಾ ಕೀಪ್ ರಾಕಿಂಗ್, ಕೀಪ್ ಗ್ರೋಯಿಂಗ್ ಅಂತ ಹೇಳಿ ಲವ್ ಯು ಕೂಡ ಹೇಳ್ತಾ ಇದ್ದೀನಿ. ಇವಾಗ ಅವ್ರ ಪ್ರೊಸೀಜರ್ಸ್ ಇರುತ್ತಲ್ಲ, ಸೊ ಅದು ಒಂದು 108 ಸೈನ್ಗಳನ್ನ ಮಾಡಿಸ್ಕೊಂಡ್ರು. ಸೊ ಇದೆಲ್ಲ ಆದಮೇಲೆ ತುಂಬ ವೆಯ್ಟ್ ಮಾಡ್ತಿದ್ದಿದ್ದು ಮೂಮೆಂಟ್ ಬಂತು ನೋಡಿ. ವಾವ್, ಇದ್ದೇ ಈ ಮೂಮೆಂಟ್ಗೋಸ್ಕರನೇ ನಾವು ತುಂಬ ವೆಯ್ಟ್ ಮಾಡ್ತಾಯಿದ್ವಿ. ಏಕೆಂದರೆ ಪ್ರತಿಯೊಬ್ಬರು ಕನಸಾಗಿರುತ್ತೆ ನಮ್ಮದೇ ಆದಂಥ ಒಂದು ಮನೆ ಕಾರ್ ಇರಬೇಕು ಅಂತ. ಸೊ ಅದು ನಮ್ಮದು ಏನಂತಾರೆ, ನಮ್ಮ ಕನಸಿನ ಮೊದಲನೇ ಹೆಜ್ಜೆನ ನಾವು ಫುಲ್ಫಿಲ್ ಮಾಡಿದ್ದೀವಿ. ಆ್ಯಕ್ಚುಲಿ ಹೇಳಬೇಕು ಅಂದರೆ ನನಗೆ ಈ ವರ್ಷ ಕಾರ್ ತೊಗೊಳೋದು ಅಷ್ಟು ಇಷ್ಟ ಇರಲಿಲ್ಲ. ಸೊ ನಾನು ಸ್ವಲ್ಪ ಡಿಲೇ ಮಾಡಿಕೊಂಡೇ ಬರ್ತಾಯಿದ್ದೆ. ನಮ್ಮ ಯಜಮಾನ್ರು ತೊಗೊಳೋಣ ಅಂತಲೇ ಇದ್ದಾರೆ. ಬಟ್ ನಾನು ಪಾಪು ಇದೆ, ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಇದೆ ಈ ವರ್ಷ, ನೆಕ್ಸ್ಟ್ ವರ್ಷ ನೋಡೋಣ ಅಂತಲೇ ಸ್ವಲ್ಪ ಡಿಲೇ ಮಾಡ್ಕೊಂಬರ್ತಿದ್ದೆ. ಬಟ್ ನಿಮಗೆಲ್ಲ ಗೊತ್ತಿದ್ದಂಗೆ GST ಇವಾಗ ಸ್ವಲ್ಪ ಕಮ್ಮಿ ಆಗಿರೋದ್ರಿಂದ ನಮಗೆ ಕಾರ್ ರೇಟ್ ಸ್ವಲ್ಪ ಕಮ್ಮಿ ಬೀಳುತ್ತೆ. ಸೊ ಇದೇ ರೈಟ್ ಟೈಮ್ ತೊಗೊಂಡ್ರೆ ಅಂತ ಹೇಳಿ ನಮ್ಮ ಯಜಮಾನ್ರು ಇವಾಗಲೇ ಬುಕ್ ಮಾಡಿ ಕಾರ್ನ ತೊಗೊಂಡಿದ್ದು. ಆ್ಯಕ್ಚುಲಿ ನನಗೆ ಇಷ್ಟ ಇದ್ದಿದ್ದು ಇವಾಗ ಕೈಗಾರು ಬಂದಿದೆಯಲ್ಲ ಹೊಸದು, ಸೊ ಅದು ಇಷ್ಟ ಆಯಿತು. ಸೇಮ್ ಅಮೌಂಟ್ಗೆ ಸ್ವಲ್ಪ ಸ್ಪೇಸ್ ಜಾಸ್ತಿ ಬರುತ್ತೆ ಆ ಕಾರಲ್ಲಿ. ಯಾಕೆಂದರೆ ನಾವು ಜನ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಸ್ಪೇಸ್ ಇರಲಿ ಅಂತ ನಾನು ಆಸೆಪಟ್ಟೆ. ಬಟ್ ನಮ್ಮ ಯಜಮಾನ್ರು ಮತ್ತು ನಮ್ಮ ಅತ್ತೆಗೆ ಶಿಫ್ಟೇ ಇಷ್ಟ ಆಯಿತು, ಅದರಲ್ಲೂ ರೆಡ್ ಕಲರ್ ಶಿಫ್ಟೇ ಇಷ್ಟ ಆಯಿತು. ಸೊ ಹಾಗಾಗಿ ಇದನ್ನೇ ಬುಕ್ ಮಾಡಿ ಇದನ್ನೇ ತರಿಸ್ಕೊಂಡಿದ್ದೀವಿ. ದೊಡ್ಡವ್ರು ಹೇಳ್ದಂಗೆ ದೇವ್ರಿಗೆ ಗೊತ್ತಿರುತ್ತೆ ಯಾವ್ಯಾವ ಟೈಮಲ್ಲಿ ಯಾರ್ಯಾರಿಗೆ ಏನೇನು ಕೊಡಬೇಕು ಅಂತ. ಸೊ ಇವಾಗ ಇಂಥ ಟೈಮಲ್ಲಿ ನಮಗೆ ಈ ಕಾರ್ ಬಂದಿದೆ ಅಂದರೆ ಅದಕ್ಕೊಂದು ರೀಸನ್ ಇರುತ್ತೆ ಅಂತ ನಾನು ಅಂದ್ಕೊಂಡು ಓಕೆ ಅಂದೆ. ನನಗನ್ಸೋದೇನು ಅಂದರೆ, ಒಂದು ಚಿಕ್ಕ ವಸ್ತು ಆಗಲಿ ನಮ್ಮ ಹತ್ರ ಬರಬೇಕು, ನಮಗೆ ಸೇರಬೇಕು ಅಂದರೆ ಅದಕ್ಕೆ ಯೋಗ್ಯತೆ ಎರಡೂ ಇರಬೇಕು. ಬರೀ ಯೋಗ್ಯತೆ ಇದ್ದರೆ ಸಾಲದು, ಅದ್ರ ಜೊತೆಗೆ ಪರಿಶ್ರಮ ಕೂಡ ಇರಬೇಕು. ಇಲ್ಲ ಅಂದರೆ ಅದು ನಮ್ಮ ಕೈಗೆ ಸಿಕ್ಕಿದ್ರೂ ಕೂಡ ನಾವು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕಾಗಲ್ಲ, ಅನ್ಭೋಗ್ಸೋಕ್ಕಾಗಲ್ಲ. ಬರೀ ಆಸೆ ಪಟ್ಟರೆ ಸಾಲದು, ಬರೀ ಕನಸು ಕಾಣ್ತಾ ಇದ್ದರೆ ಸಾಲದು. ಅದಕ್ಕೆ ತಕ್ಕಂಗೆ ನಾವು ಕೆಲಸ ಮಾಡಬೇಕು, ಅದಕ್ಕೆ ತಕ್ಕಂಗೆ ನಾವು ಕೂಡ ಶ್ರಮ ಪಡಬೇಕು ಅಂತ ನನಗೆ ಈ ಟೈಮಲ್ಲಿ ಅನ್ನಿಸ್ತಾ ಇದೆ. ಓಕೆ, ಇವಾಗ ನಮ್ಮ ಅಕ್ಕೋರು ಕೇಕ್ ಕೂಡ ತಂದಿದ್ರು, ಅದನ್ನೆಲ್ಲ ಕಟ್ ಮಾಡಿ ಸೆಲೆಬ್ರೇಟ್ ಮಾಡಿದ್ವಿ. ಇವಾಗ ಫೈನಲಿ ನಮ್ಮ ಕಾರ್ ಕೀ ನಮ್ಮ ಕೈ ಸೇರ್ತಾ ಇದೆ. ಸೊ ನಾನು, ನಮ್ಮ ಯಜಮಾನ್ರು, ನಮ್ಮ ಅತ್ತೆ ಮಾವ ಪಾಪು ಎಲ್ಲ ಸೇರಿ ಆ
ಕಾರ್ ಕೀನ ತಗೋತಾ ಇದ್ದೀವಿ. ಅದು ಕಾರ್ ಕೀ ಕೈ ಕೊಟ್ಟ ತಕ್ಷಣ ಅದೊಂದು ಫೀಲ್ ಇದೆಯಲ್ಲ, ನಿಜ ಒಂಥರ ಕಣ್ಣಲ್ಲೇ ನೀರು ಬಂತು ನನಗೆ. ಅಷ್ಟು ಖುಷಿ ಆಯಿತು. ಯಾಕಂದರೆ ಲೈಫಲ್ಲಿ ಫಸ್ಟ್ ಟೈಮ್ ನಾವು ಇದನ್ನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರೋದು. ನಿಮಗೆಲ್ಲ ನೋಡ್ತಿರೋರಿಗೆ ಇದು ಒಂದು ಸಣ್ಣ ವಿಷಯ ಆಗಿರ್ಬೋದು, ಓ ಕಾರ್ ತಾನೇ ಅದಕ್ಕೇನು ಇಷ್ಟೊಂದು ಬಿಲ್ಡಪ್ ಕೊಡ್ತಾಳೆ ಅಂತ. ಬಟ್ ನಿಜ ಇಂಥ ಪರಿಸ್ಥಿತಿಲಿ, ಇಂಥ ಟೈಮಲ್ಲಿ ನಾವು ಒಂದು ಹೊಸ ಹೆಜ್ಜೆನ ಇಟ್ಟಿದ್ದೀವಿ ಅಂದರೆ ಅದರ ಕಷ್ಟ, ಅದರ ಆಸೆಗಳು, ಕನಸುಗಳು ಎಷ್ಟಿದೆ ಅಂತ ನಮಗೆ ಮಾತ್ರ ಗೊತ್ತಿರುತ್ತೆ. ಸೊ ಇವಾಗ ಸೆಲೆಬ್ರೇಷನ್ ಎಲ್ಲ ಮುಗಿಸಿ ಕಾರ್ನ ಮುಂದಕ್ಕೆ ತೆಗಿಯೋ ಟೈಮು. ಸೊ ಈ ಕೆಟ್ಟ ದೃಷ್ಟಿಗಳು, ಕೆಟ್ಟ ಕಣ್ಗಳು, ಈ ಹೊಟ್ಟೆ ಉರಿ ಜನ ಇರ್ತಾರಲ್ಲ, ಸೊ ಅವ್ರದ್ದೆಲ್ಲ ದೃಷ್ಟಿ ತಾಗದೇ ಇರಲಿ ಅಂತ 4 ನಿಂಬೆಹಣ್ಣ ಕಾರ್ಗೆ ಇಡ್ತಾ ಇದ್ದೀವಿ. ಸೊ ಫೈನಲಿ ನಮ್ಮ ಕಾರ್ ಒಳಗಡೆ ಫಸ್ಟ್ ಟೈಮ್ ಕಾರ್ ಒಳಗಡೆ ಕೂತ್ಕೋತಾ ಇದ್ದೀವಿ. ನನ್ನ ಗಂಡನ ಎಷ್ಟೋ ವರ್ಷದ ಕನಸು, ಎಷ್ಟೋ ದಿನದ ಆಸೆ ಇವತ್ತು ನೆರವೇರಿತು. ನಿಜ ಇಂಥ ಟೈಮಲ್ಲಿ ಅವ್ರನ್ನ ನೋಡೋಕೆ ತುಂಬಾ ಖುಷಿ ಆಗ್ತಿತ್ತು. ಅಷ್ಟು ಖುಷಿಯಾಗಿದ್ದರು ಅವರು. ತಮ್ಮದು ಅಂತ ಒಂದು ಕಾರ್ನ ತೊಗೊಂಡಿದ್ದಾರೆ. ನಿಮಗೆಲ್ಲ ಇನ್ನೊಂದು ವಿಷಯ ಗೊತ್ತಾ, ನಂಗೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ಕಾರು, ಬಸ್ಸು ಅವೆಲ್ಲ ಅಲರ್ಜಿ ಆಗೋದೆಲ್ಲ ಫುಲ್ ವಾಮಿಟ್ ಆಗ್ತಾ ಇರುತ್ತೆ. ಸೊ ನಾನು ಏನೇ ಹೇಳಿದ್ರೂ ಕಾರ್ ನನಗಂತೂ ಆಗೇ ಬರೋಲ್ಲ. ಫುಲ್ ತಲೆನೋವು ಬರುತ್ತೆ, ವಾಮಿಟ್ ಬರುತ್ತೆ. ಬಟ್ ಆದರೂ ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕಲ್ಲ, ಹೀಗೆ ಇದ್ದರೆ ಆಗಲ್ಲ, ಒಂದೊಂದು ಹಂತವಾಗಿ ಬೆಳಿಬೇಕು ಅಂತ ಹೇಳಿ ಕಾರ್ನ ತೊಗೊಂಡಿದ್ದೀವಿ. ನಮ್ಮ ಯಜಮಾನ್ರು ಎಷ್ಟು ಮಾತಿನ ಮಲ್ಲ ಅಂದರೆ ಅವ್ರು ಮಾತೇ ಆಡೋಲ್ಲ, ಬಟ್ ಆಡೋ ಒಂದು ಮಾತು ಎಷ್ಟು ಅರ್ಥ ಇರುತ್ತೆ ಗೊತ್ತಾ. ತುಂಬ ಜನ ಕೇಳಿದ್ರು, ಇವಾಗಿರೋ ಇದಕ್ಕೆ ತುಂಬ ಕಾರ್ ವೆರೈಟೀಸ್ ಬರುತ್ತೆ, ಇದೇ ಅಮೌಂಟ್ಗೆ ತುಂಬ ಥರ ಚೆನ್ನಾಗಿರೋ ಕಾರ್ಸ್ ಬರುತ್ತೆ, ಬಟ್ ಯಾಕೆ ಇದೇ ಕಾರ್ ತೊಗೊಂಡ್ರಿ ಅಂತ. ಹೌದಲ್ವಾ ಅಂತ ನನಗೂ ಅನ್ನಿಸ್ತು. ಬಟ್ ನಮ್ಮ ಯಜಮಾನ್ರಿಗೆ ಕೇಳಿದ್ದಕ್ಕೆ ಒಂದೇ ಮಾತು ಹೇಳಿದ್ದು ಅವರು, ಪ್ರಪಂಚದಲ್ಲಿ ಇಷ್ಟು ಹುಡುಗಿರಿದ್ದಾರೆ, ನಾನು ಯಾಕೆ ನಿನ್ನೆ ಲವ್ ಮಾಡಿದೆ, ನಿನ್ನೆ ಮದುವೆ ಆದೆ ಅಂತ. ಆವಾಗ ನನಗೂ ಅನ್ನಿಸ್ತು, ಹೌದಲ್ವಾ, ತುಂಬ ಥರ ಇರುತ್ತೆ, ಬಟ್ ನಮಗೆ ನಮ್ಮದು ಅಂತ ಒಂದಿರುತ್ತಲ್ಲ. ಸೊ ಹಾಗಾಗಿ ನನಗೆ ಯಾಕೆ ಈ ಆನ್ಸರ್ ಹೊಳ್ದಿಲ್ಲ ಅಂತ ಇವಾಗ ಅನ್ನಿಸ್ತು. ಹೀಗೆ ಕಾರಲ್ಲಿ ಒಂದು ರೌಂಡ್ ಹೊಡ್ಕೊಂಡು ಅಲ್ಲೆಲ್ಲ ಪ್ರೊಸೀಜರ್ ಮುಗಿಸಿ ಸೀದಾ ದೇವಸ್ಥಾನದ ಕಡೆ ಬಂದ್ವಿ. ಇದು ನಮ್ಮ ಮನೆ ಹತ್ರ ಇರೋ ದೇವಸ್ಥಾನ, ತ್ರಿಮೂರ್ತಿ ದೇವಸ್ಥಾನ. ಸೊ ಇಲ್ಲಿಗೆ ಎಲ್ಲ ಪೂಜೆ ಸಾಮಾನೆಲ್ಲ ತೊಗೊಂಡು ಅತ್ತೆ ಮಾವ, ನಾನು, ನಮ್ಮ ಯಜಮಾನ್ರು, ಪಾಪು ಅವರೆಲ್ಲ ದೇವಸ್ಥಾನಕ್ಕೆ ಬಂದ್ವಿ. ಅಲ್ಲಿ ಬಂದು ನೋಡಿದ್ರೆ ಪಾಪು ಅಂತೂ ತುಂಬ ಪುಟಾಣಿ ಆನೆ ಮರಿ ಇತ್ತು. ಅದರ ಜೊತೆ ಆಟ ಆಡ್ಕೊಂಡು ಕ್ಯೂಟಾಗಿ ನಿಂತ್ಕೊಬಿಟ್ಟಿದ್ದ. ನನಗಂತೂ ತುಂಬಾ ಒಂಥರ ಕ್ಯೂಟ್ ಅನ್ನಿಸ್ತಿತ್ತು. ಪುಟಾಣಿ ಆನೆ, ಪುಟಾಣಿ ಪಾಪು. ಅವನು ಎಷ್ಟು ಚೆನ್ನಾಗಿ ಕಾನ್ವರ್ಸೇಷನ್ ಮಾಡ್ತಿದ್ದ ಗೊತ್ತಾ ಆನೆ ಜೊತೆ. ಅದನ್ನಂತೂ ನೋಡೋಕ್ಕೆ ತುಂಬಾ ಚೆನ್ನಾಗಿ ಅನ್ನಿಸ್ತಿತ್ತು. ಓನದು ಅಂಬಾ ಕಾಂಗಮ್ಮ, ಎಲಿಫೆಂಟ್ ಮಾಮಿ, ಬಾ ಜಿಜಿ ಕುಡಿ ಬಾನು ಬಂಗಾರಿ. ಆನಾತು ಅಂಬಾ. ಬರೀ ಮಾತಾಡ್ತಾನೇ ಇದ್ದೀನಿ ಅಂತ ನೀವು ಬೋರ್ ಮಾಡ್ಕೋಬೇಡಿ. ಯಾಕೆಂದರೆ ನಾನು ಮ್ಯೂಸಿಕ್ ಹಾಕಿ ಬಿಟ್ಬಿಡ್ಬೋದು. ಬಟ್ ಏನು ಅಂದರೆ ನನ್ನ ವೀಡಿಯೋನ ಬರೀ ನೋಡ್ತಾನೆ ವೀಡಿಯೋ ಫುಲ್ಲು ನೋಡಬೇಕು ಅಂತೇನಿಲ್ಲ. ಈ ಥರ ಮಾತುಕತೆ ಆಡ್ತಾ ಇದ್ದರೆ ವೀಡಿಯೋನ ನೋಡದೆ ಬರೀ ಕೇಳಿಸ್ಕೊಂಡು ನಿಮ್ಮ ಕೆಲಸ ಕೂಡ ನೀವು ಮಾಡ್ಕೋಬೋದು. ಜೊತೆಗೆ ನಾನು ಆರ್ಟಿಫಿಷಿಯಲ್ ಮ್ಯೂಸಿಕ್ ಹಾಕಿ ಬಿಟ್ಬಿಡೋ ಬದಲು ನನ್ನ ಫೀಲಿಂಗ್ಸ್ನ, ನನ್ನ ಅನುಭವನ, ನಾನೇನೇನು ಫೇಸ್ ಮಾಡ್ತಾಯಿದ್ದೀನಿ, ಸೊ ಅದನ್ನೆಲ್ಲ ನಾನು ಮಾತಿನ ಮೂಲಕ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಹಾಗಾಗಿ ಬರೀ ಮಾತಾಯಿತು ಅಂತ ಯಾರು ತಿಳ್ಕೊಬೇಡಿ. ಸೊ ನನ್ನ ಫೀಲಿಂಗ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಅಷ್ಟೇ. ಪೂಜೆ ಎಲ್ಲ ನೀಟಾಗಿ ನಿರ್ವಿಘ್ನವಾಗಿ ಎಲ್ಲ ಮುಗೀತು. ಸೊ ಇದೆಲ್ಲ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ನೋಡಿ ಆಲ್ಮೋಸ್ಟ್ ನೈಟ್ ಆಗೇ ಹೋಗಿದೆ. ಸೊ ನಮ್ಮ ಯಜಮಾನ್ರು ಕಾರ್ನ ಮನೆ ಹತ್ರ ತರ್ತಾ ಇದ್ದಾರೆ. ಸೊ ಅಷ್ಟರಲ್ಲಿ ನಾನು ಆರತಿ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಬಂದಿದ್ದೆ. ಸೊ ಫೈನಲಿ ಮನೆ ಮುಂದೆ ಕಾರ್ ಬಂದು ಪಾರ್ಕ್ ಆಗ್ತಾ ಇದೆ. ಸೊ ಎಷ್ಟೋ ಮಿಡಲ್ ಕ್ಲಾಸ್ ಜನದ ಕನಸಾಗಿರುತ್ತಲ್ಲ, ತಮ್ಮ ಮನೆ ಅಂದರೆ ಸ್ವಂತದ್ದು ಬಾಡ್ಗದ ತಮ್ಮ ಮನೆ, ತಮ್ಮ ಸ್ವಂತ ಮನದ ಮುಂದೆ ತಮ್ಮದು ಅಂತ ಒಂದು ಕಾರ್ ನಿಂತ್ಕೋಬೇಕು ಅಂತ. ಸೊ ಫೈನಲಿ ಅದು ಇವತ್ತು ಫುಲ್ಫಿಲ್ ಆಗಿದೆ. ಸ್ವಲ್ಪ ಇದೆಲ್ಲ ನರ್ವಸ್ನೆಸ್ ಇದ್ದಿದ್ದರಿಂದ ವೀಡಿಯೋಸ್ ಆಗಲಿ ರೀಲ್ಸ್ಗೂ ಅಷ್ಟು ಶೂಟ್ ಮಾಡ್ಕೊಳಕ್ಕಾಗಿಲ್ಲ. ಸೊ ಆದಷ್ಟು ವೀಡಿಯೋನ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ.
ವಿಡಿಯೋನ ನೀವು ಅಷ್ಟೇ ಸ್ಕಿಪ್ ಮಾಡದೆ ಫುಲ್ ನೋಡಿದ್ದೀರಾ ಅಂತ ಅಂದ್ಕೊತೀನಿ. ಇವಾಗ ರೀಲ್ಸಲ್ಲೆಲ್ಲ ಬರುತ್ತಲ್ಲ, ಕಾರ್ ಮೇಲೆ ಕೆಂಪು ನೀರಲ್ಲಿ ಕಾಲನ್ನ ಅದ್ದಿ ಇಡೋದು. ಸೊ ನಮ್ಮ ಯಜಮಾನ್ರು ನಿಂದು ಮಾಡ್ತೀನಿ ಬಾ ಅಂತ ಅಂದರು. ಸೊ ನಂದು ಆವಾಗ ಆಸೆ ಇತ್ತು, ಬಟ್ ನನ್ನ ಮನಸ್ಸಲ್ಲಿ ಏನು ಅನಿಸಿದ್ದು ಅಂದರೆ, ಕಾರ್ ಅಂದರೆ ನಮ್ಮದು ಅಂತ ನಾವೇನ ತೊಗೊಂಡಿದ್ದೀವಿ ಅಂದರೆ ಅದು ನಮಗೆ ಲಕ್ಷ್ಮಿ ಸಮಾನ. ಸೊ ಅದ್ರ ಮೇಲೆ ಕಾಲಿಡೋದು ನಂಗೆ ಅಷ್ಟೊಂದೇನೋ ಇಷ್ಟ ಆಗಲಿಲ್ಲ, ಮತ್ತು ಅದು ಒಳ್ಳೇದು ಕೂಡ ಅಂತ ಅನ್ನಿಸ್ಲಿಲ್ಲ. ಸೊ ಹಾಗಾಗಿ ಪಾಪು ದೇವ್ರ ಸಮಾನ ಅಲ್ವಾ, ಪಾಪುದು ಇಡಿಸು ಸಾಕು, ನಂದೇನು ಬೇಡ ಅಂತ ಹೇಳಿ, ಅಂದರೆ ಬಿಲ್ಡಪ್ ಅನ್ಕೋಬೋದು ನಿಮಗೆ, ಬಟ್ ನನಗೆ ಅನಿಸಿದ್ದು ಆ ಥರ. ಯಾಕಂದರೆ ಅದು ನಮಗೆ ಲಕ್ಷ್ಮಿ ಥರ ಬಂದಿದೆ, ಅದ್ರ ಮೇಲೆ ಕಾಲಿಡೋದು ನಾವು ಸರಿ ಇಲ್ಲ ಅಂತ ನನಗೆ ಅನ್ನಿಸ್ತು. ರೀಲ್ಸ್ ನೋಡಿದಾಗೆಲ್ಲ ಆಸೆ ಆಗ್ತಿತ್ತು, ಬಟ್ ಅದು ನಂಗೆ ಸರಿ ಅನಿಸಿಲ್ಲ ಅಂತ ಹೇಳಿ ಪಾಪು ಕಾಲನ್ನ ಇಡಿಸಿ ಇವಾಗ ನಾವು ಆರತಿ ಮಾಡಿ, ಅಂದರೆ ಮಾಮೂಲಿ ಗೊತ್ತಿರುತ್ತಲ್ಲ, ದೃಷ್ಟಿ ಎಲ್ಲ ಹೋಗಲಿ ಅಂತ ಕೆಂಪು ನೀರು ಮಾಡಿ ಹಾಕ್ತಾಯಿದ್ದೀನಿ. ನಮ್ಮ ಯಜಮಾನ್ರ ಜೊತೆ ನಾನು ನಿಂತ್ಕೋಬೇಕು. ನಮ್ಮ ಯಜಮಾನ್ರಿಗೆ ನಾನು ಸ್ವಲ್ಪ ಹೆಲ್ಪ್ ಅನ್ನೋದಕ್ಕಿಂತ ನಾನು ಅವ್ರ ಬೆನ್ನೆಲುಬಾಗಿ ಅವ್ರ ಕಷ್ಟಕ್ಕೆ ಜೊತೆಯಾಗಬೇಕು ಅನ್ನೋ ಆಸೆ ನನಗೆ ತುಂಬಾ ಇದೆ. ಬಟ್ ಏನು ಮಾಡೋದು, ದೇವ್ರು ನನಗೆ ಕೈಗೂಡಿಸ್ಲಿಲ್ಲ. ಯಾಕೆಂದರೆ ಪಾಪು ಇರೋದ್ರಿಂದ ನಾನೆಲ್ಲೂ ಕೆಲ್ಸಕ್ಕೆ ಹೋಗಿ ಅರ್ನಿಂಗ್ ಮಾಡೋಕ್ಕಾಗ್ತಿಲ್ಲ. ಇದೊಂದು ಬೇಜಾರು ನನಗೆ ಮನಸ್ಸಲ್ಲಿ ಯಾವಾಗಲೂ ಇರುತ್ತೆ. ಬಟ್ ದೇವರಲ್ಲಿ ಆದಷ್ಟು ಬೇಗ ನನಗೂ ಅರ್ನಿಂಗ್ ಮಾಡೋ ಶಕ್ತಿ ಕೊಡಲಿ ಅಂತ ಕೇಳ್ಕೊತೀನಿ. ಎಲ್ಲ ಮುಗಿಸ್ಕೊಂಡು ಸೀದಾ ಮನೆಗೆ ಬಂದ್ವಿ. ಕಾರು ಮನೆ ಮುಂದೆ ನಿಂತಿದೆ. ಸೊ ನಿಜ ತುಂಬಾ ಖುಷಿಯಲ್ಲಿದ್ದೀನಿ ಇವತ್ತು. ಒಂದು ಕಡೆ ಭಯ ಇದೆ, ಒಂದು ಕಡೆ ಖುಷಿ ಇದೆ, ಇನ್ನೊಂದು ಕಡೆ ಜವಾಬ್ದಾರಿ ಜಾಸ್ತಿ ಆಯ್ತಲ್ಲ ಅಂತ ಒಂದು ಟೆನ್ಷನ್ ಕೂಡ ಇದೆ. ಸೊ ಈ ಮಿಕ್ಸ್ಡ್ ಫೀಲಿಂಗ್ಸಲ್ಲೇ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ. ನಿಮ್ಮ ವಿಶಸ್ಸು, ನಿಮ್ಮ ಆಶೀರ್ವಾದ ನಮ್ಗೆ ತುಂಬಾ ಮುಖ್ಯ. ಸೊ ತುಂಬ ಖುಷಿ ಆಗ್ತಿದೆ, ಖುಷಿಗೆ ಮಾತೇ ಬರ್ತಿಲ್ಲ. ಸೊ ಓಕೆ, ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಾನು. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದೆ ಯಾರೆಲ್ಲ ಇನ್ನೂ ವಿಡಿಯೋ ನೋಡಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಾನು. ಬಾಯ್ ಬಾಯ್.